ಮರ್ತೆ ಹೋದೆ ಪ್ರಿವ್ಯೂ ವಿಡಿಯೋದಲ್ಲಿ ಹೇಳೋದು. ಯಾಕಂತಂದ್ರೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಬ್ರಾಡ್ಕಾಸ್ಟ್ ಆಗ್ತಾ ಇದೆ. ಸ್ಟಾರ್ ಅಲ್ಲೂ ಬ್ರಾಡ್ಕಾಸ್ಟ್ ಆಗ್ತಾ ಇಲ್ಲ, ಜೊತೆಗೆ ಸೋನಿಲೂ ಬ್ರಾಡ್ಕಾಸ್ಟ್ ಆಗ್ತಾ ಇಲ್ಲ. ಸೊ ಡಿಫ್ರೆಂಟ್ ಕೈಂಡ್ ಆಫ್ ಬ್ರಾಡ್ಕಾಸ್ಟ್ ಇವಾಗ ಹೇಳ್ಕೊಳ್ಳುವಂಥದ್ದು ಏನು ಇರೋದಿಲ್ಲ, ಬಟ್ ಆದ್ರೂ ಸ್ವಲ್ಪ ಜನ ಕನ್ಫ್ಯೂಷನ್ ಇರುತ್ತೆ ಎಲ್ಲಿ ಬ್ರಾಡ್ಕಾಸ್ಟ್ ಆಗ್ತಾ ಇದೆ. ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಸೀರೀಸ್ ನ ನೋಡೋದಂಗೆ ಜೊತೆಗೆ ಫ್ರೀ ಆಗಿ ನೋಡೋದಂಗೆ ಅನ್ನೋದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಇದೊಂದು ಶಾರ್ಟ್ ಅಂಡ್ ಸ್ವೀಟ್ ವಿಡಿಯೋ ಆಗಿರುತ್ತೆ. ಮಗ ಪ್ರಿವ್ಯೂ ವಿಡಿಯೋದಲ್ಲಿ ಹೇಳೋದಕ್ಕಾಗಿಲ್ಲ, ಅದಕ್ಕೋಸ್ಕರ ಇದು ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ ಅನ್ನೋ ವಿಚಾರಕ್ಕೆ ಬಂತು ಅಂತಂದ್ರೆ, ಇದು ಸ್ಟಾರ್ ಅಲ್ಲೂ ಆಗ್ತಾ ಇಲ್ಲ, ಸೋನಿಲೂ ಆಗ್ತಾ ಇಲ್ಲ, ಅಂಡ್ ಕನ್ನಡದಲ್ಲಿ ಇದು ಬ್ರಾಡ್ಕಾಸ್ಟ್ ಆಗ್ತಾ ಇಲ್ಲ. ಮುಖ್ಯವಾಗಿ ಸ್ಟಾರ್ ಅಲ್ಲಿ ಆಯ್ತು ಅಂದ್ರೆ ಕನ್ನಡದಲ್ಲಿ ಆಗುತ್ತೆ, ಜಿಯೋ ಸ್ಟಾರ್ ಅಲ್ಲಿ ಬಂತು ಅಂತಂದ್ರೆ ಕನ್ನಡದಲ್ಲಿ ಆಗುತ್ತೆ. ಸೋನಿಲೂ ಕೂಡ ಆಗಿರಲಿಲ್ಲ ಒಂದು ಸೀರೀಸ್, ಇಂಡಿಯಾ ವರ್ಸಸ್ ಐರ್ಲೆಂಡ್ ಸೀರೀಸು ಕನ್ನಡದಲ್ಲಿ ಬ್ರಾಡ್ಕಾಸ್ಟ್ ಆಗಿರಲಿಲ್ಲ, ಜಸ್ಟ್ ಸೋನಿಲ್ ಮಾತ್ರ ಸೋನಿ ಲೆವೆಲ್ಲಿ ಬ್ರಾಡ್ಕಾಸ್ಟ್ ಆಗಿತ್ತು. ಸೊ ನಮಗೆ ಸ್ಟಾರ್ ಅಲ್ಲಿ ಬ್ರಾಡ್ಕಾಸ್ಟ್ ಆಯಿತು ಅಂದ್ರೆ ಒಂಥರ ಮ್ಯಾಚ್ ನೋಡ್ದಂಗೆ ಅನ್ಸೋದು. ಸೋನಿಲ್ ಬ್ರಾಡ್ಕಾಸ್ಟ್ ಆಯಿತು ಅಂದ್ರೆ ಅಥವಾ ಇನ್ನೊಂದ್ರಲ್ಲಿ ಬ್ರಾಡ್ಕಾಸ್ಟ್ ಆಯಿತು ಅಂದ್ರೂ ಕೂಡ ನಮಗೆ ನೋಡ್ದಂಗೆ ಅನ್ಸಲ್ಲ, ಯಾಕಂದ್ರೆ ಕನ್ನಡ ಕಾಮೆಂಟ್ರಿ ಅನ್ನೋದು ಇರೋದಿಲ್ಲ. ಸೊ ಈ ಮ್ಯಾಚ್ಗೂ ಕನ್ನಡ ಕಾಮೆಂಟ್ರಿ ಅನ್ನೋದು ಸೀರೀಸ್ ಕೂಡ ಇರೋದಿಲ್ಲ. 3 ಮ್ಯಾಚ್ನ ಸೀರೀಸು 4:15ಗೆ ಎಲ್ಲ ಮ್ಯಾಚ್ಗಳು ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಸೊ ಎಲ್ಲಿ ಇದು ಬ್ರಾಡ್ಕಾಸ್ಟ್ ಆಗುತ್ತೆ ಅಂದ್ರೆ, ಡಿಜಿಟಲ್ ವಿಚಾರಕ್ಕೆ ಬಂತು ಅಂತಂದ್ರೆ ಫೋನಲ್ಲಿ ನೋಡೋರು, ಲ್ಯಾಪ್ಟಾಪ್ ಅಲ್ಲಿ ನೋಡೋರು, ಅಥವಾ ಆಂಡ್ರಾಯ್ಡ್ ಟಿವಿಲಿ ಹಾಕೊಂಡು ನೋಡೋರು, ಸೊ ಎಲ್ಲ ನೋಡ್ಬೋದು. ಫ್ಯಾನ್ ಕೋಡ್ ಅಪ್ಲಿಕೇಶನ್ ಅಲ್ಲಿ ನೋಡ್ಬೋದು. ಸೊ ಫ್ಯಾನ್ ಕೋಡ್ ಅಪ್ಲಿಕೇಶನ್ ಇದೊಂಥರ ಹೆಂಗ್ ನೋಡಿ, ಲಾಸ್ಟ್ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಸೀರೀಸ್ ಜಮಾನ್ದಲ್ಲಿ ನೋಡಿದ್ದು ಲಾಸ್ಟ್ ಫ್ಯಾನ್ ಕೋಡ್ ಅಲ್ಲಿ. ಅದಾದ ನಂತರ ಇವಾಗಲೇ ನೋಡ್ತಾ ಇರೋದು ನಾವು. ಫ್ಯಾನ್ ಕೋಡ್ ಮತ್ತೆ ಬಂದಿದೆ ಇವಾಗ. ಸೋನಿಗಳು ತಗೊಂಡಿಲ್ಲ ರೈಟ್ಸ್ನ, ಸ್ಟಾರ್ ಅವರು ಕೂಡ ತಗೊಂಡಿಲ್ಲ ಈ ಒಂದು ರೈಟ್ಸ್ನ, ಯಾಕಂದ್ರೆ ಅಷ್ಟರ ಮಟ್ಟಿಗೆ ಇಂಟೆನ್ಸಿಟಿ ಇರೋದಿಲ್ಲ ಅಂತ. ಬಟ್ ಸೋನಿ ಅವ್ರು ತಗೊಂಡಿದ್ರು ಇಂಡಿಯಾ ವರ್ಸಸ್ ಐರ್ಲೆಂಡ್ ಸೀರೀಸ್, ಅದು ಇಂಟೆನ್ಸಿಟಿ ಅಷ್ಟೊಂದು ಕ್ರಿಯೇಟ್ ಆಯಿತು, ಬಟ್ ಈ ಸೀರೀಸ್ ಆಗುತ್ತೆ ಅಂತ ಅನ್ಕೊಂಡಿಲ್ಲ ಅಂತ ಕಾಣಿಸಿದೆ. ಅದಕ್ಕೋಸ್ಕರ ಫ್ಯಾನ್ ಕೋಡ್ ಅವ್ರು ತಗೊಂಡಿದ್ರೆ ಅವರ ರೈಟ್ಸ್ನ. ಸೊ ಫ್ಯಾನ್ ಕೋಡಲ್ಲಿ ಸಬ್ಸ್ಕ್ರಿಪ್ಷನ್ ತೊಗೊಬೇಕಪ್ಪ, ನೀವು ಪಾಸ್ನ ತೊಗೊಬೇಕಾಗತ್ತೆ. ಆಲ್ಮೋಸ್ಟ್ ಎಷ್ಟು $250 ಇದೆ ಇವರ ಪಾಸು, ಮಂತ್ಲಿ ಪಾಸು, ಇಯರ್ಲಿ ಪಾಸು ಕೂಡ ಇದೆ. ನಿಮ್ಗೆ ಏನಾದ್ರು ಪಾಸ್ ಇತ್ತು ಅಂತ ಅಂದ್ರೆ, ನೀವು ಹೆವಿ ಕ್ರಿಕೆಟ್ ನೋಡ್ತೀರಾ ಅಂದ್ರೆ, ಅಥವಾ ಮೋಟೋ GP ಅದು ಇದು ಎಲ್ಲ ನೋಡ್ತೀರಾ ಅಂದ್ರೆ ಸಬ್ಸ್ಕ್ರಿಪ್ಷನ್ ತಗೊಂಡಿರ್ತೀರಾ. ಇಲ್ಲ ಅಂದ್ರೆ ತಗೊಂಡಿರ್ತೀರಾ. 100% ಆಲ್ಮೋಸ್ಟ್ 99% ಯಾರು ಕೂಡ ಸಬ್ಸ್ಕ್ರಿಪ್ಷನ್ ತಗೊಂಡಿರೋದಿಲ್ಲ. ಸೊ ಇಲ್ಲಿ ನೀವು ಲೈವ್ ನೋಡಬೇಕು ಅಂದ್ರೆ ಆಬ್ವಿಯಸ್ಲಿ ಸಬ್ಸ್ಕ್ರಿಪ್ಷನ್ ತಗೊಬೇಕು. ಫೋನಲ್ಲಿ ನೋಡಬೇಕು ಅಂತ ಅಂದ್ರೆ BT ಸ್ಟ್ರೀಮ್ ಅಂತೂ ಇಲ್ಲಿ ಆಗ್ತಾ ಇಲ್ಲ. ಸೊ ಫ್ರೀ ಆಗಿ ಹೆಂಗೆ ನೋಡೋದು ಗುರು? ಡಿಜಿಟಲ್ ಅಲ್ಲಿ ನೋಡಬೇಕು ಅಂದ್ರೆ ಫ್ರೀ ಆಗಿ ನೋಡೋದಿಕ್ಕೆ ಆಗೋದಿಲ್ಲ. ಅದೇ ನೀವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಅವು ಇವೆಲ್ಲ ಇರ್ತಾವಲ್ಲ, ಚೈನೀಸ್ ಅಪ್ಲಿಕೇಶನ್ ಅವು ಇವೆಲ್ಲ, ಬೇಕಾದ್ರೆ ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡು ನೋಡ್ಕೋಬಹುದು. ನಾನು ಬೇಕಾದ್ರೆ ಅದನ್ನ ಸಜೆಸ್ಟ್ ಮಾಡೋದಿಲ್ಲ ಅಪ್ಲಿಕೇಶನ್ಗಳೆಲ್ಲ. ಸೊ ನೀವು ಫ್ರೀ ಆಗಿ ನೋಡೋದಕ್ಕೂ ಒಂದು ದಾರಿ ಇದೆ ಗುರು. ಫ್ರೀ ಆಗಿ ನೋಡಬೇಕು ಅಂತಂದ್ರೆ ನೀವು ಟಿವಿ ಚಾನಲ್ ವಿಚಾರಕ್ಕೆ ಬಂತು ಅಂದ್ರೆ, ಟಿವಿ ಚಾನಲ್ ಇದು 2 ಕಡೆ ಬ್ರಾಡ್ಕಾಸ್ಟ್ ಆಗ್ತಾ ಇದೆ. ಸ್ಟಾರ್ ಅಲ್ಲಿ ಸೋನಿ ಇರಲ್ಲ. ಸೊ 2 ಕಡೆಯಲ್ಲಿ ಅಲ್ಲಿ ಅಂದ್ರೆ ಯುನಿಟಿ 8 ಸ್ಪೋರ್ಟ್ಸ್ ಅಂತ, ಇದು ಜಿ ಅವ್ರದ್ದು ಯುನಿಟಿ 8 ಸ್ಪೋರ್ಟ್ಸ್ ಅಲ್ಲಿ ಇದು ಬ್ರಾಡ್ಕಾಸ್ಟ್ ಆಗ್ತಾ ಇದೆ. ಸೊ ನಿಮ್ಮ ಮನೇಲಿ ಚಾನಲ್ ಬಂತು ಅಂದ್ರೆ, ಡಿಶ್ ಅಲ್ಲಿ ಆಗಿರ್ಲಿ, ಕೇಬಲ್ ಅಲ್ಲಿ ಆಗಿರ್ಲಿ, ಈ ಚಾನಲ್ ಬಂತು ಅಂದ್ರೆ ನಿಮಗೆ ಫ್ರೀ ಆಗಿದ್ದು ಬ್ರಾಡ್ಕಾಸ್ಟ್ ಆಗುತ್ತೆ ಅಂತ ಅನ್ಕೊಳ್ಳಿ. ಬಂತು ಅಂತಂದ್ರೆ, ಇನ್ ಕೇಸ್ ಬಂದಿಲ್ಲ ಅಂದ್ರೆ ನೀವು ಇದನ್ನ ರೀಚಾರ್ಜ್ ಮಾಡ್ಕೋಬೇಕಾಗತ್ತೆ. ಈ ಚಾನಲ್ನ ನೀವು ತಗೊಬೇಕಾಗತ್ತೆ, ಡಿಶ್ ಅಲ್ಲಿ ಆಗಿರ್ಲಿ, ಕೇಬಲ್ ಅಲ್ಲಿ ಆಗಿರ್ಲಿ. ನಾವು ಒಂದು ಕಡೆ ಬ್ರಾಡ್ಕಾಸ್ಟ್ ಆಗ್ತಿರೋದಿಲ್ಲ ಅಂತಂದ್ರೆ DD ಸ್ಪೋರ್ಟ್ಸ್. ನೀವು ಫ್ರೀ ಆಗಿ ನೀವು ಯುನಿಟಿ 8 ಸ್ಪೋರ್ಟ್ಸ್ ಅಲ್ಲೂ ನೋಡಿಲ್ಲ ಅಂತಂದ್ರೆ, ಅಥವಾ ಫ್ಯಾನ್ ಕೋಡಲ್ಲಿ ನೋಡೋದಕ್ಕೆ ರೆಡಿ ಇಲ್ಲ ಅಂತಂದ್ರೆ, ಫ್ರೀ ಆಗಿ DD ಸ್ಪೋರ್ಟ್ಸ್ ಅಲ್ಲಿ ಈ ಒಂದು ಮ್ಯಾಚು ಬ್ರಾಡ್ಕಾಸ್ಟ್ ಆಗ್ತದೆ. ಯಾಕೆಂತಂದ್ರೆ ಅಷ್ಟರ ಮಟ್ಟಿಗೆ ಇದ್ರದ್ದು ಪಾಪ್ಯುಲಾರಿಟಿ ಅನ್ನೋದು ಇಲ್ಲ. ಯಾಕಂದ್ರೆ ನೋಡೋ ವಿಚಾರದಲ್ಲಿ ಪಾಪ್ಯುಲಾರಿಟಿ ಅನ್ನೋದು ಇಲ್ಲ, ಯಾಕಂದ್ರೆ ಅದು ಮೈನ್ ಸ್ಟ್ರೀಮಿಂಗ್ ಅಲ್ಲಿ ಆಗ್ತಾ ಇಲ್ಲ. ಅಂದ್ರೆ ಯುನಿಟಿ ಸ್ಪೋರ್ಟ್ಸ್ ಆಗಿರ್ಲಿ, 8 ಸ್ಪೋರ್ಟ್ಸ್ ಆಗಿರ್ಲಿ, ಜೊತೆಗೆ ಈ ಫ್ಯಾನ್ ಕೋಡ್ ಆಗಿರಲಿ. ಸೊ ಇದೊಂಥರ ಮೈನ್ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ ಅಂತ ನಾವು ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ ಇಂಡಿಯಾ ಮ್ಯಾಚ್ ಅಂತ ಬಂದಾಗ. ಅದಕ್ಕೋಸ್ಕರ ಇದು DD ಸ್ಪೋರ್ಟ್ಸ್ ಅಲ್ಲಿ ಬ್ರಾಡ್ಕಾಸ್ಟ್ ಆಗ್ತಿದೆ ಅಂತೆ. ಫ್ರೀ ಆಗಿ ಆಬ್ವಿಯಸ್ಲಿ ನೀವು ಇದನ್ನ ನೋಡ್ಬೋದು, ಯಾವುದೇ ದುಡ್ಡ ಪೇ ಮಾಡ್ದಂಗೆ DD ಸ್ಪೋರ್ಟ್ಸ್ ಅಲ್ಲಿ ನೋಡ್ಬೋದು. ಸೊ ಅದೇ ನೀವು ಲೈವ್ ಸ್ಟ್ರೀಮಿಂಗ್ ಅಂತ ಬಂದಾಗ, ಫೋನಲ್ಲಿ ನೋಡಬೇಕು ಅಂತ ಬಂದಾಗ ನೀವು ಖಂಡಿತ ಪೇ ಮಾಡ್ಬಿಟ್ಟೆ ನೋಡಬೇಕಾಗತ್ತೆ. ಅದೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅವು ಇವು ಎಲ್ಲ ಇರ್ತಾವಲ್ಲ, ಜಾತ್ರೆ ಅಪ್ಲಿಕೇಶನ್ಗಳು, ಬೇಕಾದ್ರೆ ಅವು ಇನ್ಸ್ಟಾಲ್ ಮಾಡ್ಕೊಂಡು ಕೂಡ ನೋಡ್ಕೊಬಹುದು. ನಿಮ್ಮ ಅನುಕೂಲ ಯಾವ ತರ ಇರ್ತದೋ ಆ ತರ ಮಾಡ್ಕೊಳ್ಳಿ ಅಷ್ಟೇ. ಒಟ್ಟಲ್ಲಿ ಫ್ರೀ ಆಗಿ DD ಸ್ಪೋರ್ಟ್ಸ್ ಅಲ್ಲಿ ಬ್ರಾಡ್ಕಾಸ್ಟ್ ಆಗ್ತಿದೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.